ಮರಾಠ. ಇವರು ನೆಲೆ ನಿಂತ ದೇಶಕ್ಕೆ ಮಹಾರಾಷ್ಟ್ರ ಎಂದು ಹೆಸರು. ಮೂಲದಲ್ಲಿ ಗೌಡ ಪಾಟೀಲರಾಗಿ ನಾಡ ಗೌಡಿಕೆ ಮಾಡಿ ಅರಸರ ಸಹಾಯಕರಾಗಿ 16-17ನೇ ಶತಮಾನದಲ್ಲಿ ಉಂಟಾದ ಧಾರ್ಮಿಕ ಜಾಗೃತಿ ಒಬ್ಬ ಬಲಿಷ್ಠ ಸ್ವರಾಜ್ಯ ಸಂಸ್ಥಾಪಕನ ಹುಟ್ಟಿಗೆ ಕಾರಣವಾಯಿತು. ಬೋಸಾಜಿ ಎಂಬ ಪುರುಷನಿಂದ ಬೋಸಲೆ ಎಂಬ ಅಡ್ಡ ಹೆಸರು ಪಡೆದುಕೊಂಡ ಶಿವಾಜಿ ಮನೆತನದ ಪೂರ್ವ ಇತಿಹಾಸ. ಶಿವಾಜಿ ಮಹಾರಾಜರ ಶೌರ್ಯ ಪರಾಕ್ರಮಗಳ ಬಗ್ಗೆ, ಬಾಲ್ಯ ಜೀವನದ ಬಗ್ಗೆ ಹಾಗೂ ಅವರು ಕೈಗೊಂಡಂತಹ ಯುದ್ಧ ನೀತಿಗಳ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಆದರೆ ಶಿವಾಜಿ ಮಹಾರಾಜರ ಒಂದು ಮನೆತನದ ಒಂದು ಪೂರ್ವ ಇತಿಹಾಸ ಅದೆಷ್ಟೋ ಜನರಿಗೆ ತಿಳಿಯದ ವಿಷಯ. ತಿಳಿಸುವಂತಹ ಕೆಲಸ ಈ ಒಂದು ಚಿಕ್ಕ ಪ್ರಯತ್ನ. ಬನ್ನಿ ಏನಂತ ನೋಡೋಣ. ಅಂದು ಬೌದ್ಧ ಧರ್ಮ ಪ್ರಸಾರವಾಗುತ್ತಿರುವಂತಹ ಸಮಯ. ಅದೆಷ್ಟೋ ರಾಜರು ತಮ್ಮ ಮೂಲ ಧರ್ಮವನ್ನ ಬಿಟ್ಟು ಬೌದ್ಧ ಧರ್ಮದ ಕಡೆಗೆ ವಾಲಲು ಪ್ರಾರಂಭಿಸಿದರು. ಅಂದು ಬಲಿಷ್ಠ ಸಾಮ್ರಾಜ್ಯವಾಗಿ ಹೊರಹೊಮ್ಮಿದಂತಹ ಮಗಧ ಸಾಮ್ರಾಜ್ಯ ಕೂಡ ಅಲ್ಲಿನ ರಾಜರು ಬೌದ್ಧ ಧರ್ಮಕ್ಕೆ ಮಾರು ಹೋಗಿದರು. ಆದರೆ ರಾಜರು ಒಪ್ಪಿದರೆ ಮಾತ್ರ ಆಗುತ್ತಾ? ಧರ್ಮ ಎನ್ನುವುದು ಮನುಷ್ಯನ ಆತ್ಮದಲ್ಲಿಯೇ ಬೆರೆತು ಹೋಗಿದೆ. ಅವನಿಗೆ ಇಷ್ಟವಾದ ಧರ್ಮವನ್ನೇ ಆತ ಪಾಲಿಸುವನು. ಯಾರೇ ಆಗಲಿ ಯಾವುದೇ ಧರ್ಮವನ್ನ ಹೇರಲು ಪ್ರಯತ್ನಿಸಿದರೆ ಆತ ರಾಜನಾದರೂ ಸರಿ, ಯಾವನಾದರೂ ಸರಿ, ಅವರಿಗೆ ಇಷ್ಟವಾಗದೇ ಇರುವುದನ್ನ ಪ್ರಜೆಗಳು ಒಪ್ಪೋದೇ ಇಲ್ಲ. ಅಂದೂ ಸಹ ಮೂಲ ಆಚರಣೆಗಳಿಗೆ ಕಟಿಬದ್ಧರಾಗಿದ್ದು ಮೂಲ ಧರ್ಮವನ್ನ ಬಿಟ್ಟು ಬರೆದವರು ಮಗಧ ದೇಶವನ್ನೇ ಬಿಟ್ಟು ಬೇರೆ ಕಡೆ ಹೊರಟರು. ಬೇರೆ ಬೇರೆ ಪ್ರಾಂತ್ಯಗಳಿಗೆ ಬಂದು ನೆಲೆಸಲು ಪ್ರಾರಂಭಿಸಿದರು. ಅವರಲ್ಲಿ ಕೆಲವರು ದಕ್ಷಿಣ ಭಾಗದ ನರ್ಮದಾ ಗೋದಾವರಿ ಭಾಗಕ್ಕೆ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ನೆಲೆ ನಿಲ್ಲಲು ಪ್ರಾರಂಭಿಸಿದರು. ಈ ಜನರು ಮೂಲದಲ್ಲಿ ಮಗಧ ಸಾಮ್ರಾಜ್ಯದ ಅಭಿಮಾನಿಗಳಾಗಿರುವುದರಿಂದ ಮಹಾರಾಜಕರು ಅಥವಾ ಮಹಾರಾಷ್ಟ್ರಿಕರು ಮರಾಠರೇ ಎಂದೆನಿಸಿಕೊಂಡರು. ಅವರೇ ಈ ಮರಾಠರು. ಇವರು ನೆಲೆ ನಿಂತಹ ದೇಶಕ್ಕೆ ಮಹಾರಾಷ್ಟ್ರವೆಂದು ಹೆಸರು ಉಂಟಾಯಿತು. ಮುಂದೆ ಮರಾಠರು ಊರಿನ ಪಟ್ಟಕೀಲರಾಗಿ ಅಂದ್ರೆ ಪಾಟೀಲ ಗೌಡರಾಗಿ ಅರಸರ ಅಧೀನದಲ್ಲಿ ಉಳಿಗೆ ಮಾನ್ಯವನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಮುಂದೆ ಚಾಲುಕ್ಯ ರಾಷ್ಟ್ರಕೂಟ ದೇವಗಿರಿ ಯಾದವರ ಅರಸರ ಆಳ್ವಿಕೆ ಕಾಲದಲ್ಲಿ ಎಷ್ಟೋ ಮರಾಠರು ದಕ್ಷಿಣಕ್ಕೆ ಬಂದು ದೇಶಮುಖಿ ನಾಡಗೌಡಿಕೆ ಅಧಿಕಾರವನ್ನು ಸಹ ಪಡೆದುಕೊಂಡಿದ್ರು. ತಮ್ಮದೇ ಆದಂತಹ ಸ್ವತಂತ್ರ ಸೈನ್ಯವನ್ನ ಹೊಂದಿದಂತಹ ಮರಾಠರು ಅಂದಿನ ಚಾಲುಕ್ಯ ರಾಷ್ಟ್ರಕೂಟ ದೇವಗಿರಿ ಯಾದವರಿಗೆ ಸೈನ್ಯದ ಸಹಾಯವನ್ನು ಸಹ ಮಾಡ್ತಾ ಇದ್ರು. ಮರಾಠರಲ್ಲಿ ಉಂಟಾದ ಒಂದು ಜಾಗ್ರತೆ ಕ್ರಿಸ್ತಶಕ 16 ಮತ್ತು 17ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಜನ್ಮ ತಾಳಿದಂತಹ ಕೆಲವು ಸತ್ಪುರುಷರು ಮುಕುಂದರಾಜ, ಏಕನಾಥ, ಜ್ಞಾನದೇವ, ತುಕಾರಾಮ, ರಾಮದಾಸ ಮೊದಲಾದ ಸತ್ಪುರುಷರ ತಮ್ಮ ಆಚರಣೆ, ತಮ್ಮ ಉಪದೇಶಗಳ ಮೂಲಕ ಸ್ವಧರ್ಮದ ಬಗ್ಗೆ ಜಾಗೃತಿಯನ್ನ ಅಲ್ಲಿ ಉಂಟು ಮಾಡಿದರು. ಇವರ ಉಪದೇಶದಿಂದ ಪ್ರಭಾವಿತರಾದಂತಹ ಅದೆಷ್ಟೋ ಮರಾಠರು ಮುಸಲ್ಮಾನ ಅರಸರ ಒಂದು ದಬ್ಬಾಳಿಕೆಯಿಂದ ಹೊರಬರಲು ಪ್ರಯತ್ನಪಟ್ಟರು. ಕಡೆಗೆ ಇತಿಹಾಸ ಪ್ರಸಿದ್ಧನಾದಂತಹ ಭೋಸಲೆ ಮನೆತನದ ಛತ್ರಪತಿ ಶಿವಾಜಿ ಮಹಾರಾಜರ ಮುಂದಾಳತ್ವದಲ್ಲಿ ಮರಾಠರು ತಮ್ಮ ತನು ಮನ ಧನಗಳಿಂದ ಈತನಿಗೆ ಅಂದರೆ ಶಿವಾಜಿ ಮಹಾರಾಜನಿಗೆ ನೆರವಾಗಿ ಸ್ವತಂತ್ರವಾಗಿ ರಾಜ್ಯ ಸ್ಥಾಪಿಸಲು ಕಾರಣವಾದರು. ಅದುವೇ ಮರಾಠ ಸಾಮ್ರಾಜ್ಯ. ಬೋಸಲೆ ಮನೆತನದ ಉದಯ. ಛತ್ರಪತಿ ಶಿವಾಜಿ ಶಹಾಜಿ ಭೋಸ್ಲೆ ಮನೆತನದ ಒಂದು ಉದಯ. ಅದೆಷ್ಟೋ ಜನರಿಗೆ ಶಿವಾಜಿ ಮಹಾರಾಜರ ಸಾಧನೆಗಳ ಬಗ್ಗೆ ಗೊತ್ತು, ಅವರ ತಂದೆಯ ಬಗ್ಗೆ ಗೊತ್ತು. ಆದರೆ ಇವರ ತಂದೆಯ ಪೂರ್ವಿಕರು ಈ ಮೂಲದಲ್ಲಿ ಎಲ್ಲಿದ್ರು, ಯಾವ ಕೆಲಸವನ್ನ ಮಾಡ್ತಾ ಇದ್ರು ಎಂಬುದರ ಬಗ್ಗೆ ಕೆಲವರಿಗೆ ತಿಳಿಯದಂತ ವಿಷಯ. ಇವರು ಚಿತ್ತೂರು ಲಕ್ಷ್ಮಣ ಸಿಂಹನ ಮೊಮ್ಮಗನಾದ ಸುಜನ ಸಿಂಹನು ಚಿತ್ತೂರನ್ನ ಬಿಟ್ಟು ದಕ್ಷಿಣಕ್ಕೆ ಹೊರಟನು. ಈ ವಂಶದ ದೇವರಾಜ ಎಂಬುವನು ಕ್ರಿಸ್ತಶಕ 1415 ಸುಮಾರಿಗೆ ದಕ್ಷಿಣದಲ್ಲಿ ನೆಲೆ ನಿಂತಿದ್ದರು. ಇದೇ ವಂಶದಲ್ಲಿ ಜನಿಸಿದಂತಹ ವ್ಯಕ್ತಿ ಬೋಸಾಜಿ. ಇಂದು ನಾವು ಕರೆಯುವಂತಹ ಶಿವಾಜಿ ಮಹಾರಾಜರ ಅಡ್ಡ ಹೆಸರು ಅಂದ್ರೆ ಬೋಸಲೆ ಎಂಬ ಹೆಸರು ಈ ಬೋಸಾಜಿ ಎಂಬ ಪುರುಷನಿಂದಲೇ ಬಂದಿದೆ ಅಂತಾರೆ. ಅಂದ್ರೆ ಬೋಸಾಜಿ ಹೆಸರೇ ನಂತರ ಬೋಸ್ಲೆ ಅಂತ ಆಯ್ತಂತೆ. ಈ ಬೋಸಲೆ ಮನೆತನದವರು ಹಲವಾರು ಗ್ರಾಮಗಳಲ್ಲಿ ಗೌಡಿಕೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆ ಗ್ರಾಮಗಳಲ್ಲಿ ಹಿಂಗನಿ ಎಂಬ ಗ್ರಾಮವೂ ಸಹ ಒಂದು.
ಇದೇ ವಂಶದಲ್ಲಿ ಕ್ರಿಸ್ತಶಕ 1550ರಲ್ಲಿ ಜನಿಸಿದಂತಹ ಮಾಲೋಜಿಯು ದೊಡ್ಡ ಜಹಂಗೀರದಾರನಾಗಿದ್ದನು ಎಂದು ಹೇಳ್ತಾರೆ. ಇವನು ಶೂರ ಪರಾಕ್ರಮಕ್ಕೆ ಹೆಸರಾಗಿದ್ದನು. ಈ ಮಾಲೋಜಿಯ ಮಗನೇ ಶಹಾಜಿ. ಶಹಾಜಿ ಬೇರಾರೂ ಅಲ್ಲ, ಶಿವಾಜಿಯ ತಂದೆ ಇವರೇ. ಶಹಾಜಿಯು ಇವರ ಹೆಂಡತಿ ಜೀಜಾಬಾಯಿ. ಈ ಜೀಜಾಬಾಯಿಯು ನಿಜಾಂ ಶಾಹಿಯಲ್ಲಿ ಶೂರ ಸರದಾರನಾಗಿದ್ದಂತಹ ಲಕುಜಿ ಜಾದವರಾಯರ ಮಗಳು ಈ ಜೀಜಾಬಾಯಿ. ಈ ಶಹಾಜಿ ಜೀಜಾಬಾಯಿಯರ ಮಗನೇ ಸ್ವರಾಜ್ಯ ಸಂಸ್ಥಾಪಕನಾದ ಛತ್ರಪತಿ ಶಿವಾಜಿ ಮಹಾರಾಜ. ಇದು ಶಿವಾಜಿ ಮಹಾರಾಜರ ಮನೆತನದ ಒಂದು ಪೂರ್ವ ಇತಿಹಾಸ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲ ನೀಡಿ. ಧನ್ಯವಾದಗಳು.